ಮೊಬೈಲ್ ಬಳಸುವವರು ಎಚ್ಚರಿಕೆಯನ್ನು ವಹಿಸಬೇಕಾದಂತಹ ಸುದ್ದಿ. ಯುವಕನ ಬಾಳಿಗೆ ಕಂಟಕವಾಯಿತು ಹೊಸ ಮೊಬೈಲ್ ಬ್ಲಾಸ್ಟ್ ಆಗಿ ಯುವಕನ ತೊಡೆಗೆ ಗಾಯ ಆಗಿದೆ. ಸ್ಕೂಟರ್ನಲ್ಲಿ ತೆರಳುತ್ತಾ ಇದ್ದಾಗ ಜೇಬಿನಲ್ಲಿ ಇಟ್ಕೊಂಡಿದ್ದಂತಹ ಮೊಬೈಲ್ ಬ್ಲಾಸ್ಟ್ ಆಗಿದೆ. ವೈಟ್ ಫೀಲ್ಡ್ ನಿವಾಸಿ 24 ವರ್ಷದ ಯುವಕ ಪ್ರಸಾದ್ಗೆ ಗಾಯ. ಅಕ್ಟೋಬರ್ ತಿಂಗಳಿನಲ್ಲಿ ಮೊಬೈಲ್ ಖರೀದಿಸಿದಂತಹ ಪ್ರಸಾದ್ ಸ್ಕೂಟರ್ನಲ್ಲಿ ತೆರಳುತ್ತಾ ಇದ್ದಾಗ ಜೇಬ್ನಲ್ಲಿ ಇಟ್ಕೊಂಡಿದ್ದು ಆ ಮೊಬೈಲ್ ಬ್ಲಾಸ್ಟ್ ಆಗಿ ತೊಡೆಗೆ ಗಾಯ ಆಗಿದೆ. ಈಗ ಸರ್ಜರಿ ಮಾಡಬೇಕಾಗಿದೆ. ಆ ಸರ್ಜರಿಗೆ 4 ಲಕ್ಷ ರೂಪಾಯಿ ಆಗುತ್ತೆ ಎಂದಿದ್ದಾರೆ ವೈದ್ಯರು. ಸ್ಕ್ರೀನ್ ನಲ್ಲಿ ನಾವೇ ನೋಡ್ತಾ ಇದ್ದೀವಿ ಬ್ಲಾಸ್ಟ್ ಆದಂತಹ ಮೊಬೈಲ್ ಅನ್ನ. ಈ ಯುವಕ ತನ್ನ ಜೇಬಿನಲ್ಲಿ ಮೊಬೈಲ್ ನ ಇಟ್ಕೊಂಡು ಹೋಗ್ತಾ ಇದ್ದಾಗ ಈ ರೀತಿ ಬ್ಲಾಸ್ಟ್ ಆಗಿದೆ. ಅದು ಸ್ಕೂಟರ್ ನಲ್ಲಿ ಹೋಗ್ತಾ ಇದ್ದ ಯುವಕ 24 ವರ್ಷದ ಪ್ರಸಾದ್ ಈಗ ಆಸ್ಪತ್ರೆಗೆ ಸೇರಿದ್ದಾರೆ. ಸರ್ಜರಿ ಮಾಡಬೇಕಾಗಿದೆ. 4 ಲಕ್ಷ ಆಗುತ್ತೆ ಅಂತಿದ್ದಾರೆ ವೈದ್ಯರು. ಶೋರೂಮ್ ಸಿಬ್ಬಂದಿ ಮೆಡಿಕಲ್ ವೆಚ್ಚ, ಮೊಬೈಲ್ ಹಣ ಕೊಡ್ತೀವಿ ಅಂತಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜು, ಇಟ್ಕೊಂಡ ಮೊಬೈಲೇ ಬ್ಲಾಸ್ಟ್ ಆಗತ್ತೆ ಅಂತಂದ್ರೆ ನಿಜಕ್ಕೂ ಕೂಡ ಬಹಳ ಗಾಬರಿ ಹುಟ್ಟಿಸುವಂತಹ ಸುದ್ದಿ ಇದು. ಇದೇನು ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಆಗಿತ್ತಾ, ಹೊಸ ಮೊಬೈಲ? ಹೇಗೆ ಬ್ಲಾಸ್ಟ್ ಆಗೋದಕ್ಕೆ ಸಾಧ್ಯ? ಏನ್ ಮಾಹಿತಿಗಳು ಲಭ್ಯ ಆಗ್ತಾ ಇದೆ? ಪ್ರತಿಮಾ, ಇವಾಗ ಮೊಬೈಲ್ಗಳನ್ನ ಕೈಯಲ್ಲಿ ಹಿಡ್ಕೊಳ್ಳೋಕ್ಕೂ ಭಯ ಆಗ್ತಿದೆ, ಜೇಬಲ್ಲಿ ಇಟ್ಕೊಳ್ಳೋಕ್ಕೂ ಭಯ ಆಗ್ತಿದೆ. ಮೊಬೈಲ್ ಅಂದ್ರೇನೆ ಭಯ ಹುಟ್ಟಿಸುವಂತ ಏನು ಘಟನೆಗಳು ಅಲ್ಲಲ್ಲಿ ನಡೀತಾ ಇದ್ವಿ. ಈಗ ನಮ್ಮ ಪಕ್ಕದಲ್ಲಿ ಆ ರೀತಿಯಾದಂತಹ ಒಂದು ಘಟನೆ, ಏನು ಮೊಬೈಲ್ ಬ್ಲಾಸ್ಟ್ ಆಗಿರ್ತಕ್ಕಂತಹದ್ದು. ಪ್ಯಾಂಟ್ ಜೇಬ್ನಲ್ಲಿ ಇಟ್ಕೊಂಡಿದ್ದಂತ ಸಂದರ್ಭದಲ್ಲಿ ಈ ಮೊಬೈಲ್ OnePlus ಮೊಬೈಲ್ ಬ್ಲಾಸ್ಟ್ ಆಗಿದೆ. ಈಗಾಗಲೇ ಇದಕ್ಕೆ ಕಂಪನಿಗೆ ದೂರನ್ನ ನೀಡಲಾಗಿದೆ. ಅವರು ಯುವಕನನ್ನ ಮನವೊಲಿಸಿ ಯಾವುದೇ ಕಾರಣಕ್ಕೂ ಕೂಡ ನೀನು ಇದರ ಬಗ್ಗೆ ದೂರನ್ನ ನೀಡಬಾರ್ದು, ನಿಮಗೆ ಅದೇನಿದೆಯೋ ಆ ಒಂದು ವೆಚ್ಚವನ್ನ ಭರಿಸ್ತೇವೆ ಅಂತ ಹೇಳ್ತಿದ್ದಾರೆ ಅಂತ ಹೇಳಲಾಗಿದೆ. ಆದ್ರೆ ನಿಖರವಾಗಿ ಇದನ್ನ ಅವರು OnePlus ಕಂಪನಿಯವರು ಅದನ್ನ ಹೇಳಿದಾರ ಅನ್ನೋದು ಇನ್ನು ಖಾತ್ರಿ ಆಗಿಲ್ಲ. ಆದ್ರೆ ಮೊದಲಿಗೆ ಪ್ರಸಾದ್ ಇದನ್ನ ಹೇಳ್ಬಿಟ್ರು ಮತ್ತು ಫೋಟೋಗಳನ್ನು ಕೂಡ ಎಲ್ಲ ಕಡೆಗೂ ಅದು ಏನು ಸರ್ಕ್ಯುಲೇಟ್ ವೈರಲ್ ಆಗೋಯ್ತು. ಆದ್ರೆ ಈಗ ಪ್ರಸಾದ್ ಯಾರ ಕೈಗೂ ಕೂಡ ಸಿಗ್ತಾ ಇಲ್ಲ. ನನಗೆ ನೋವಾಗ್ತಿದೆ, ನಾನು ಬೇರೆ ಕಡೆ ಇದ್ದೀನಿ, ಅಲ್ಲಿದ್ದೀನಿ, ಇಲ್ಲಿದ್ದೀನಿ ಅಂತ ಹೇಳಿದನ್ನ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಆದ್ರೆ ಈಗ ಈ ಯುವಕನಿಗಂತೂ ಏನು ಮೊಬೈಲ್ ಅನ್ನ ಪ್ಯಾಂಟ್ ಜಾಬ್ನ ಇಟ್ಕೊಂಡಿದ್ದಂತ ಪ್ರಸಾದ್ನ ಈಗ ಆರೋಗ್ಯ ಪರಿಸ್ಥಿತಿ ಅಂದ್ರೆ ಆತನಿಗೆ ಈಗ ಸರ್ಜರಿ ಮಾಡ್ಬೇಕಾಗಿದೆ. ಸುಮಾರು 4 ಲಕ್ಷ ರೂಪಾಯಿ ಖರ್ಚಾಗತ್ತೆ ಅನ್ನುವಂತ ಮಾಹಿತಿ ಕೂಡ ತಿಳಿದು ಬಂದಿದೆ. ಆದ್ರೆ ಯಾರಿಗೂ ಕೂಡ ಸಿಗದೆ ಇರೋದ್ರಿಂದ ನಿಖರವಾದಂತಹ ಮಾಹಿತಿಗಳು ನಮ್ಗೆ ಲಭ್ಯ ಆಗೋದು ಕಷ್ಟಾಗ್ತಿದೆ. ಈಗಾಗಲೇ ಈ ಯುವಕ ಏನು ವಕೀಲರ ಮೊರೆ ಹೋಗಿದ್ದಾನೆ ಮತ್ತು ಏನು ನನಗೆ ನ್ಯಾಯ ಬೇಕು ಅಂತ ಹೇಳಿದಾನೆ ಹೋಗಿದ್ದಾನೆ. ಅಂದ್ರೆ ಈ ಯುವಕ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಈಗ ಈ ರೀತಿ ಆಗಿರೋದ್ರಿಂದ ಅವನಿಗೆ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರಿದೆ ಮತ್ತು ಈಗ ಒಂದಷ್ಟು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಅಂದ್ರೆ ಮೊದಲಿಗೆ ವ್ಯಕ್ತಪಡಿಸ್ತಾ ಈಗ ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ. ಅಂದ್ರೆ ಇವತ್ತು ನಾವು ಮೊಬೈಲ್ಗಳನ್ನ ನೋಡಿದ್ರೆ ಭಯಪಡುವಂತ ಪರಿಸ್ಥಿತಿ ಬಂದೊದಗಿದೆ. ಅಂದ್ರೆ ಈ ಒಂದು OnePlus ಮೊಬೈಲ್ ಬ್ಲಾಸ್ಟ್ ಆಗಿರ್ತಕ್ಕಂತಹದ್ರಿಂದ ಈಗ ಎಲ್ಲರೂ ಕೂಡ ಆ ಒಂದು ಕಂಪನಿಯ ಮೊಬೈಲ್ ಅನ್ನ ಬಳಸೋದಕ್ಕೆ ಎಲ್ಲರೂ ಭಯ ಪಡುವಂತ ಪರಿಸ್ಥಿತಿ ಬಂದೊದಗಿದೆ. ಪ್ರತಿಮಾ, ಥ್ಯಾಂಕ್ ಯು ಮಂಜು ತಮ್ಮ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.